ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇಲ್ಲಿ ನಾನು ಹಳ್ಳಿ ಕಡೆ ಫೇಮಸ್ ಆಗಿರುವಂತಹ ಒಂದು ಹುರುಳಿಕಾಳು ಸಾಂಬಾರನ್ನ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟು ಇಲ್ಲಿ ಹುರುಳಿಕಾಳು ಮತ್ತು ಒಣಗನೆ ಸೊಪ್ಪು ಯಾರ್ಯಾರು ಗೊತ್ತು ಕಾಮೆಂಟ್ ಮಾಡಿ. ಅದೆರಡನ್ನೂ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಫ್ರಾಗ್ರೆನ್ಸು ಒಂದು ಘಮ ಕೊಡುತ್ತೆ. ಅದೇನೇ ಮೇಯ್ನು ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ನಾನು ಒಂದು 5 ನಿಮಿಷ ಅಂತ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡು ಅದರ ರಸನ ತೊಗೋತಾ ಇದ್ದೀನಿ. ಅದನ್ನು ಇಲ್ಲಿ ಹಾಕಿದೆ. ಸೊ ಅದಾದ ನಂತರ ಇಲ್ಲಿ ಅದನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಅರಿಶಿನ ಪುಡಿ, ಸಾಂಬಾರು ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ 1-2 ಕುದಿನ ಕುದಿಸ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನಾನು ಫಸ್ಟು ವಿಜಿಲ್ ಹಾಕಿಸ್ಕೊಂಡಿದ್ನಲ್ವ ಹುರುಳಿಕಾಳು ಮತ್ತು ನೀರು, ಅದನ್ನು ಬಸ್ಕೊಂಡು ಫಸ್ಟು ಅದನ್ನು ಹಾಕಿದೆ. ಸೊ ಅದಾದ ನಂತರ ಮತ್ತೆ ನಾನು ಒಣಗನೆ ಸೊಪ್ಪನ್ನ ಹಾಕಿ ಮತ್ತೆ 2 ವಿಜಿಲ್ನ ಕೂಗಿಸ್ಕೊಂಡು ಅದನ್ನು ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಅದಾದ ನಂತರ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ನಾನು 1 ಸೌಟಷ್ಟು ಒಣಗನೆ ಸೊಪ್ಪು ಮತ್ತು ಹುರುಳಿಕಾಳು ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕಿ, ನಾನು ಉಪ್ಪು ಹಾಕಿಲ್ಲ. ಸೊ ಆಲ್ರೆಡಿ ನಾನು ಸೊಪ್ಪು ಮತ್ತು ಕಾಳನ್ನ ಬೇಯಿಸ್ಕೋಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಕರೆಕ್ಟಾಗಿತ್ತು, ನಾನು ಹಾಕ್ಕೊಂಡಿರಲಿಲ್ಲ. ಸೊ ಅದು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ, ಈ ಸಾಂಬಾರು ಏನಿದ್ರು ಚೆನ್ನಾಗಿ ಕುದಿಬೇಕು. ಆವಾಗಲೇ ಒಂದು ಟೇಸ್ಟ್ ಬರೋದು. ಸೊ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಇದು ಸಾಂಬಾರೆಲ್ಲ ಆದ ನಂತರ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡು ಎಣ್ಣೆ, ಜೀರಿಗೆ, ಸಾಸಿವೆ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಏನು ಬೇಯಿಸೋಕೆ ಹೋಗ್ಬೇಡಿ. ಸ್ವಲ್ಪ ಕ್ರಂಚಿ ಥರ ಇದ್ರೇ ಕಾಳುಗಳಿಗೆ ಈರುಳ್ಳಿ ಒಂಥರ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ಇಲ್ಲಿ ನಾನೇನು ಎಲ್ಲ ಫ್ರೈ ಮಾಡಿಕೊಂಡು ಸೊಪ್ಪು ಮತ್ತು ಕಾಳು ಏನಿದೆ ಅದನ್ನು ಹಾಕ್ಕೊಂಡು, ಸ್ವಲ್ಪ ಕಾಳಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಲಾಸ್ಟಲ್ಲಿ ನಾನು ನೋಡಿಕೊಂಡು ಹಾಕ್ಕೊಂಡೆ. ಬೇಕಂದರೆ ನೀವು ತೆಂಗಿನಕಾಯಿ ತುರಿನ ಈ ಕಾಳಿಗೆ ನೀವು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ತುಂಬಾ ನೀವು ಟ್ರೈ ಮಾಡಿ ನೋಡಿ. ಒಣಗನೆ ಸೊಪ್ಪು ತುಂಬಾ ಒಳ್ಳೆಯದು. ನಮ್ಮ ರಿಲೇಷನ್ ಇದ್ದರು, ಅವರು ನನಗೆ ಊರಿಂದ ಕಿತ್ಕೊಂಡು ಬಂದಿದ್ದರು, ಅವರು ಒಣಗನೆ ಸೊಪ್ಪನ್ನ ಕೊಟ್ಟಿದ್ದರು. ಸೊ ಇಲ್ಲಿ ನಾವು ತೊಗೊಂಡು ಮಾಡೋದು ಅಂತಂದರೆ ಅದು ಅಷ್ಟೋಗಿ ಚೆನ್ನಾಗೂ ಇರಲ್ಲ, ಸೊಪ್ಪು ಇರಲ್ಲ, ಬರೀ ಕಡ್ಡಿನೇ ಇರುತ್ತೆ. ಊರಿಂದ ತೊಗೊಂಡು ಬಂದಿರೋದ್ರಿಂದ ತುಂಬಾ ಫ್ರೆಶ್ ಆಗಿತ್ತು. ಅದನ್ನು ತೊಳ್ಕೊಂಡು ಒಂದು 2-3 ಸತಿ, ಒಂದು 5-6 ಸತಿ ನಾನು ತೊಳ್ಕೊಂಡು ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಗಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ, ನಾನು ಕೂಡ ಇದು ಫಸ್ಟ್ ಟೈಮ್ನೇ, ಯಾಕಂದರೆ ಇಲ್ಲಿ ಅಷ್ಟೊಂದಾಗಿ ಸೊಪ್ಪು ಚೆನ್ನಾಗಿರೋದು ಸಿಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ತೊಗೊಂಡೇ ಇರಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸಲ ತೊಗೊಂಡು ಚೆನ್ನಾಗಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಅಜ್ಜಿ ಅವ್ರು ಕೊಟ್ಟಿರೋದ್ರಿಂದ ಅದರಲ್ಲಿ ಮಾಡಿದೆ. ಏನು ಚೆನ್ನಾಗಿತ್ತು ಅಂದರೆ ಇದು ಮತ್ತು ಸಾಂಬಾರು, ರೈಸ್ ಅಂತೂ ಮಸ್ತಾಗಿತ್ತು. ಹಳ್ಳಿ ಕಡೆ ಮಾಡ್ತಾನೆ ಇರ್ತಾರೆ. ಹಳ್ಳಿ ಕಡೆ ಎಲ್ಲ ಥರ ಸೊಪ್ಪುಗಳು ಸಿಗೋದ್ರಿಂದ ಅಲ್ಲಿ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಅಂದರೆ ಕೊಳ್ತೋಗಿರುತ್ತೆ, ಆಮೇಲೆ ರೇಟು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗ್ದೇ ಹೋಯಿತು. ಒಂದು ಒಳ್ಳೆ ಪ್ರೋಟೀನು ಮತ್ತು ಇದರಲ್ಲಿ ತುಂಬ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಹುರುಳಿಕಾಳಲ್ಲಿ ನಾವು ವಾರಕ್ಕೆ 1 ಸತಿ, ಇಲ್ಲಾಂದ್ರೆ 15 ದಿನಕ್ಕೆ 1 ಸತಿ ಆದರೂ ನಾವು ಹುರುಳಿಕಾಳನ್ನ ತಿನ್ನಲೇಬೇಕು. ಸೊ ಈ ಥರ ಸೊಪ್ಪೇನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ಮೊಳಕೆನ ಕಟ್ಟಿ ಆ ಥರನೂ ಮಾಡಿಕೊಂಡು ಆ ಥರ ಸಾಂಬಾರು ಮಾಡಿಕೊಂಡು ತಿನ್ಬೋದು. ಒಟ್ಟಿನಲ್ಲಿ ಯಾವ ರೀತಿ ಆದ್ರೂ ಪರವಾಗಿಲ್ಲ. ಸೊ ವಾರಕ್ಕೆ 1 ಸಲ, ಇಲ್ಲಾಂದರೆ 15 ದಿನಕ್ಕೆ 1 ಸಲ ನೀವು ಹುರುಳಿಕಾಳನ್ನ ತೊಗೊಳ್ಳೋದ್ರಿಂದ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಆಮೇಲೆ ಬೆಲ್ಲನ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಅದರಲ್ಲೂ ಕೂಡ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಾವು ಏನೇ ಊಟ ತಿಂದಾದ್ಮೇಲೂ ಒಂದು ಸ್ವಲ್ಪ ಸ್ವೀಟು ಏನಾದರೂ ತೊಗೊಳ್ಳೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗಲ್ಲ. ಸೊ ಇವಾಗ ಕೆಲವೊಂದು ಸಾಂಬಾರುಗಳು ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತಲ್ವ. ಸೊ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಸಾಂಬಾರಾಗಲಿ, ಇಲ್ಲಾಂದರೆ ಕೆಲವೊಂದು ಪಲ್ಯಗಳಿಗೂ ನಾವು ಎಕ್ಸಾಂಪಲು ಹಾಗಲಕಾಯಿ ಪಲ್ಯಕ್ಕೆ ನಾವು ಬೆಲ್ಲ ಹಾಕಿದ್ರೇ ಅದು ಟೇಸ್ಟ್ ಬರೋದು, ಇಲ್ಲ ಅಂದರೆ ಅದು ಕಹಿ ಬಂದುಬಿಡುತ್ತೆ. ಒಂದು ಸಲ ನಾನು ಅದನ್ನು ಮಾಡಿ ತೋರಿಸ್ತೀನಿ, ಇಲ್ಲಾಂತಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ, ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ.
ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದ ಮನೆಯವ್ರಿಗೂ ನಾನು ಅದನ್ನು ಕೊಟ್ಟಿದ್ದೆ. ಅವರು ತುಂಬಾ ಇಷ್ಟಪಟ್ಟು ನನಗೆ ಇನ್ನೊಂದು ಸಲ ಮಾಡಿಕೊಡು ಅಂತ ಹೇಳಿದ್ದಾರೆ. ಸಪೋಸ್ ಅವರು ಮಾಡಿಕೊಡ್ತೀನಲ್ಲ ಆವಾಗ ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಸಿಂಪಲಾಗಿ ತುಂಬಾ ಸಾಂಬಾರಂತೂ ಮಸ್ತಾಗಿತ್ತು. ಊರ ಕಡೆ ತುಂಬಾ ಹುರುಳಿಕಾಳು ಸಾಂಬಾರು, ಇಲ್ಲಾಂತಂದರೆ ಹುರುಳಿಕಾಳು ಹಾಕಿಲ್ಲ, ಸೊಪ್ಪು ಹಾಕಿಲ್ಲ ಅಂತಂದ್ರು ನಾರ್ಮಲ್ ಪ್ಲೇನಾಗಿ ಇವಾಗೇನು ಹುರುಳಿನ ನಾವು ಕೂಗಿಸ್ಕೊಂಡಿರ್ತೀವಿ ನೋಡಿ, ಅದಕ್ಕೇ ಇದೇ ಥರ ಒಗ್ಗರಣೆ ಮಾಡಿ ಹುಣಸೆ ಹುಳಿ ಅದೆಲ್ಲ ಹಾಕಿ ಕಾಳಿಲ್ಲ ಸೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಅದು ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಳ್ಳಿಗಳಲ್ಲಿ ಜಾಸ್ತಿ ಅದೇ ಮಾಡೋದು. ಸೊ ಅದೆಲ್ಲ ಊಟ ಎಲ್ಲ ಆದ ನಂತರ ಇಲ್ಲಿ ನಾವು ನೈಟು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಊರಲ್ಲಿ ಇವತ್ತು ಏನೋ ಖಾರ ಹಬ್ಬ ಅಂತ ಏನೋ ಮಾಡ್ತಾಯಿದ್ರು. ಸೊ ಅದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಬರೋಕ್ಕೆ ಹೇಳಿದರು. ಅಲ್ಲಿಗೆ ಹೋದ್ವಿ. ನಮ್ಮ ಅಕ್ಕನೂ ಕೂಡ ಎಲ್ಲ ಥರ ವೆರೈಟಿನೂ ಮಾಡಿದರು, ತುಂಬ ಏನೇನೋ ಮಾಡಿದರು. ಶಾವಿಗೆ ಮತ್ತು ಮಾವಿನಕಾಯಿ ರಸಾನ್ನ, ಆಮೇಲೆ ರಸಮ್ಮು, ಸಾಂಬಾರು, ಚಟ್ನಿ, ಸಲಾಡು, ಹಸಿರುಬೇಳೆ, ಆಮೇಲೆ ಪಾಯಸ, ಆಮೇಲೆ ಇದ್ರ ಜೊತೆಗೆ ತಿನ್ನೋಕ್ಕೆ ಚಟ್ನಿ, ಶಾವಿಗೆ ಜೊತೆ ತಿನ್ನೋಕ್ಕೆ ಚಟ್ನಿ, ಮತ್ತು ಅದೇನೋ ಎಳ್ಳು ಪುಡಿ ಇದೇನೇನೋ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ಶಾವಿಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಹಂಗೆ ತುಂಬ ದಿವಸ ಆಗಿತ್ತು ನಾವು ಹೋಗಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಯಾವ ಥರ ಮಾಡಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ಟೈಮು ಏನಾದರೂ ಅವ್ರ ಮನೆಗೆ ಹೋಗ್ತೀನಲ್ಲ, ಸೊ ಅವಾಗ ವೀಡಿಯೋಗೆ ಅಂತಲೇ ಮಾಡಿಸ್ಕೊತೀನಿ. ಸೊ ಅವಾಗ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕ. ನಾವೆಲ್ಲ ತುಂಬ ಕ್ಯಾಶುವಲ್ಲು. ಸೊ ಅವರಂತೂ ಅಡುಗೆ ಅಂತೂ ಏನು ಮಸ್ತಾಗಿ ಮಾಡ್ತಾರೆ ಅಂತಂದರೆ ಮಸ್ತಾಗಿ ಮಾಡ್ತಾರೆ. ನನಗಂತೂ ಸಖತ್ತು, ನನಗೆ ಅಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಷ್ಟ. ಸೊ ಅವ್ರ ಮನೇಲಿ ಪಾರಿವಾಳನ ಸಾಕಿದ್ರು. ಇದು ಒಂದು ಗಂಡು ಒಂದು ಹೆಣ್ಣು. ಸೊ ಅವ್ರು ಅದು ಮರಿ ಹಾಕಿತ್ತು. ಇವಾಗ ತಾನೇ ಒಂದು 15 ಡೇಸ್ ಎಷ್ಟು ಆಗಿದೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಅದನ್ನು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಹುಟ್ಟಿದಾಗ ಒಂದು ಸ್ವಲ್ಪನೇ ಇತ್ತಂತೆ, ಎಷ್ಟು ಒಂದು ನಿಂಬೆಹಣ್ಣು ಅದಕ್ಕಿಂತ ಚಿಕ್ಕದೇನೇ ಇತ್ತಂತೆ. ಸೊ ನಮ್ಮ ಅಕ್ಕನ ಮಕ್ಕಳು ಹೇಳ್ತಾಯಿದ್ರು ಅವ್ರಿಗೆ ಇಷ್ಟ ಈ ಪಕ್ಷಿಗಳು ಪ್ರಾಣಿಗಳು ಅಂದರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲವ್ ಯು ಆಲ್.